ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಕ್ಷಮಿಸ್ಬಿಡಿ ಮೇಷ್ಟ್ರಮ್ಮ, ನೀವೆಷ್ಟೇ ಒತ್ತಾಯ ಮಾಡಿದ್ರು ಅಷ್ಟೇ, ನನ್ನ ಅಪ್ಪ ಅಮ್ಮನ ಬಿಟ್ಟು ನನ್ಗೆ ಹೋಗೋದಕ್ಕಾಗೋದಿಲ್ಲ. ನನ್ನ ಸಂಕಲ್ಪ ಏನು ಅಂತ ನಿನಗೆ ಈಗ ತಿಳಿಯುತ್ತೆ. ವಿಗ್ರಹ ಶ್ರೀಚಕ್ರದೊಂದಿಗೆ ನಿನ್ನ ಪ್ರಯಾಣ ಈ ಕ್ಷಣದಿಂದ ಶುರುವಾಗಲಿದೆ. ನಿಜಾರ್ಥದಲ್ಲಿ ಇದು ನಿನ್ನ ಪ್ರಯಾಣ ಅಲ್ಲ, ಶ್ರೀಚಕ್ರದ ಪ್ರಯಾಣ. ಉತ್ಸವ ಕಾಲದಲ್ಲಿ ಶ್ರೀಚಕ್ರ ಕಾಣಿಯಾಗಿದೆ, ಅದು ನಿಮಗೂ ಗೊತ್ತಿರುವಂಥ ವಿಚಾರ. ಶ್ರೀಮಠದ ಶ್ರೀಗಳು ಹೇಳಿದ್ದು ನಿಜವಾಗಿ ಹೋಯ್ತು. ಕಾಣೆಯಾಗಿರೋ ಶ್ರೀಚಕ್ರ ಎಲ್ಲಿದೆ ಅಂತ ಅಂಜನ ಹಾಕಿ ನೀವು ತೋರಿಸ್ಬೇಕು. ಏನು ಹೇಳ್ತಿದ್ದೀರಿ ನೀವು? ಅಂಜನ ಹಾಕೋ ವಿದ್ಯೆ ನನಗೆ ಗೊತ್ತಿಲ್ಲ ದೇಶಕ್ಕೆ. ನನಗೆ ಗೊತ್ತಿರೋದು ಕವಡೆ ಹಾಕಿ ಬೇರೆಯವರ ಭವಿಷ್ಯನ ಹೇಳೋದು. ಕವಡೆ ಹಾಕಿದ್ರೆ ಶ್ರೀಚಕ್ರ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇರೋದು. ನೀವೇನು ಹುಡುಗಾಟ ಆಡ್ತಿದ್ದೀರಾ ಶಾಸ್ತ್ರಿಗಳೇ? ಶ್ರೀಚಕ್ರ ಅಂದ್ರೆ ಏನು ತಿಳ್ಕೊಂಡಿದ್ದೀರಿ? ಅದೇನು ಸಾಮಾನ್ಯನೇ? ಅದು ಕಾಲಚಕ್ರ. ಎಲ್ಲೆಲ್ಲ ಸುತ್ತುತ್ತಿರುತ್ತೋ ಯಾರಿಗೆ ಗೊತ್ತು? ನಿಮಗೆ ಗೊತ್ತಾಗುತ್ತೆ, ನಿಮ್ಮ ತಾಯಿ ಚೌಡೇಶ್ವರಿಗೆ ಗೊತ್ತಾಗುತ್ತೆ. ನೀವು ಪ್ರಶ್ನೆ ಹಾಕಿದ್ರೆ ಆ ತಾಯಿ ಚೌಡೇಶ್ವರಿ ವಿಶ್ವ ದರ್ಶನನೇ ಮಾಡಿಸ್ತಾಳೆ. ಈಗ ಶ್ರೀಚಕ್ರ ಎಲ್ಲಿದೆ ಅಂತ ನನಗೆ ಗೊತ್ತಾಗಬೇಕು. ಪ್ರಶ್ನೆ ಹಾಕಿ ಆ ನಿಮ್ಮ ಪೂಜಾ ತಾಯಿ ಚೌಡೇಶ್ವರಿಗೆ. ನೀವು ತಪ್ಪು ಮಾಡ್ತಾ ಇದ್ದೀರಿ ವಿರೂಪಾಕ್ಷ ಶಾಸ್ತ್ರಿಗಳೇ. ಶ್ರೀಚಕ್ರ ಅದು ಸಾಮಾನ್ಯವಾದದ್ದಲ್ಲ. ಅದು ಅದ್ರ ಪಾಡಿಗೆ ಅದು ಸುರಕ್ಷಿತವಾಗಿ ಎಲ್ಲೋ ಒಂದು ಕಡೆ ಇರುತ್ತೆ. ಅದ್ರ ಗೊಡವೆ ನಿಮಗೆ ಯಾಕೆ? ಮಾತು ಕೊಟ್ಟಿದ್ರೆ ನಾನು ಕೇಳಿದ್ದನ್ನು ನಡೆಸ್ಕೊಡ್ತೀನಿ ಅಂತ. ಬದಲಿಗೆ ಬ್ರಹ್ಮಸೂತ್ರವನ್ನು ನಿಮ್ಮ ಕೈಗೆ ಕೊಟ್ಟಿದ್ದೀನಿ. ಸರಿ, ಪ್ರಶ್ನೆ ಹಾಕ್ತೀನಿ. ಆದರೆ ಒಂದು ಕರಾರು. ಹೇಳಿ, ಅದೇನು ಅಂತ? ನೀವು ನಡೆಸಲೇಬೇಕು. ಸಾಧ್ಯವಾಗೋದಾದ್ರೆ. ನಾನು ಪ್ರಶ್ನೆ ಹಾಕಿದ ಕೂಡಲೇ ತಾಯಿ ಚೌಡೇಶ್ವರಿ ಅದರ ದರ್ಶನ ಕೊಡಿಸ್ತಾಳೆ. ಆನಂತರ ನೀವು ಅದನ್ನು ದಕ್ಕಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ. ನನಗೆ ಚೆನ್ನಾಗಿ ಗೊತ್ತಿದೆ ಅದು. ಒಂದು ವೇಳೆ ಶ್ರೀಚಕ್ರವೇನಾದರೂ ನನ್ನ ಕೈ ಸಿಕ್ಕರೆ ಅದನ್ನು ಕೂಡಲೇ ಅಮ್ಮನವ್ರ ಸನ್ನಿಧಾನಕ್ಕೆ ತಗೊಂಡೋಗಿ ಪೀಠದಲ್ಲಿಡ್ತೀನಿ. ಅದನ್ನು ನಾನು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಿಲ್ಲ ಅಂತ ಮಾತು ಕೊಡಿ ಅಂತ ನಾನೇ ನಿಮ್ಮನ್ನು ಕೇಳೋದಿಲ್ಲ. ಆದರೆ ಭರವಸೆ ಕೊಡಿ ಸಾಕು. ನೀವು ನನಗೆ ಆಜ್ಞೆ ಮಾಡೋ ಹಾಗಿಲ್ಲ ದೇಶಕ್ರೆ. ನಾನು ನಿಮ್ಗೆ ಆಜ್ಞೆ ಮಾಡ್ತಿಲ್ಲ, ವಿನಂತಿಸ್ಕೊಳ್ತಿದ್ದೀನಿ. ಹಾಗಾದ್ರೆ ನೀವು ಕೊಟ್ಟ ಮಾತಿಗೆ ತಪ್ತೀರಾ? ಶೃಂಗೇರಿ ಶಾರದಾ ಪೀಠದ ನುಡಿ ನಿಮ್ಮ ನಾಲಿಗೆ ಅಂತ ನೀವೇ ಹೇಳಿದ್ದೀರಿ. ನೋಡಿ, ಈಗಲೂ ನಾನು ಕೊಟ್ಟ ಮಾತಿಗೆ ನಾನು ಬದ್ಧ. ನಾನು ನಿಮ್ಮ ಮಾತು ನಡೆಸ್ಕೊಡ್ತೀನಿ, ಹಾಗೆ ನೀವು ನನ್ನ ಮಾತು ನಡೆಸ್ಕೊಡ್ತೀರಾ? ಹಾಗಾದ್ರೆ ನಿಮ್ಮ ಮಾತಿಗೆ ನೀವು ತಪ್ತೀರಿ ಅಂತ ಆಯ್ತು. ಇಲ್ಲ, ನಾನು ಕೊಟ್ಟ ಮಾತಿಗೆ ಯಾವತ್ತೂ ಬದ್ಧನಾಗೇ ಇರ್ತೀನಿ. ನಾನಿಟ್ಟ ಬೇಡಿಕೆಯನ್ನು ನೀವು ಈಡೇರಿಸೋ ನಿರ್ಧಾರ ತಗೊಂಡ ಗಳಿಗೆಯಲ್ಲೇ ನಾನು ನಿಮಗೆ ಶ್ರೀಚಕ್ರದ ಸುಳಿವನ್ನು ತೋರಿಸ್ತೀನಿ. ನನ್ನ ಮೇಲೆ ಅಪಾರ ಕರುಣೆ ಇಟ್ಟು ಈ ಬ್ರಹ್ಮಸೂತ್ರವನ್ನು ನನ್ನ ಕೈ ಕೊಟ್ಟಿದ್ದೀರಿ. ಇದನ್ನು ತಿಳ್ಕೊಳ್ಳೋದ್ರಲ್ಲೇ ಆಯುಷ್ಯೆಲ್ಲ ಮುಗಿದು ಹೋಗುತ್ತೆ. ಇನ್ನೇನು ಬೇಕಿಲ್ಲ ಈ ಜೀವಕ್ಕೆ. ಈ ಗ್ರಂಥನ ನಿಮ್ಮ ಕೈ ಕೊಟ್ಟು ನಾನು ಮೋಸ ಹೋದೆ. ಮೋಸಗಾರ ತಾನೇ ಮೋಸ ಹೋದೆ ಅಂತ ಕೊರಗ್ತಿದ್ದೀರಲ್ಲ. ಈ ಗ್ರಂಥದ ಆಸೆ ತೋರಿಸಿ ನನ್ನಿಂದ ಅದೆಷ್ಟು ಅಪಚಾರಗಳನ್ನು ಮಾಡಿಸಿದ್ರಿ ಸ್ವಲ್ಪ ನೆನಪಿಸ್ಕೊಳ್ಳಿ. ಈಗಲೂ ಕೊರಗಬೇಡಿ. ಈ ಗ್ರಂಥನ ನೀವೇ ಇಟ್ಕೊಳ್ಳಿ. ನೀವು ನಾನು ಹೇಳಿದ ಮಾತುಗಳನ್ನು ಯಾವಾಗ ನೆರವೇರಿಸ್ಕೊಡ್ತೀರೋ ಆಗಲೇ ಕೊಡಿ. ಈ ಗ್ರಂಥವನ್ನು ಪಡೆಯೋದಕ್ಕೋಸ್ಕರ ಇಡೀ ನನ್ನ ಆಯಸ್ಸನ್ನೇ ಕಳೆದಿದ್ದೀನಿ. ಇನ್ನಷ್ಟು ಕಾಯ್ತೀನಿ, ಬೇಸರವಿಲ್ಲ. ತಗೊಳ್ಳಿ. ಏಯ್, ಎಷ್ಟೊತ್ತ ಕಾಯ್ದು ನಿನ್ನ? ಕಾದಷ್ಟು ಸುಖ ಅಲ್ವೇನೋ. ನಾನೀಗ ಒಂದು ಅದ್ಭುತವಾದ ಯೋಜನೆ ಹಾಕೊಂಡಿದ್ದೀನಿ. ಪುಷ್ಪಟಾಕಿ ಅಲ್ಲ ತಾನೇ?
ಏನೋ ಅಪಾಯ ಇಲ್ಲ ತಾನೆ? ಏನು ಆಗಲ್ಲ ಕಣೋ, ಖಂಡಿತವಾಗ್ಲೂ ಯಶಸ್ವಿ ಆಗೇ ಆಗುತ್ತೆ. ನಾನು ಇವತ್ತು ನಮ್ಮ ಶೆಟ್ಕರ್ ಮನೆಗೆ ಹೋಗ್ತೀನಿ, ಊಟ ಮಾಡ್ತೀನಿ. ಊಟ ಮುಗಿತಿದ್ದ ಹಾಗೆ ಅಮ್ಮ ಅಪ್ಪ ಹೊಟ್ಟೆ ನೋವು, ನಂಗೆ ಅದು ಬೇಕು ಇದು ಬೇಕು ಅಂತ ಎಲ್ಲರೂ ಸೇರಿ ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋ ಥರ ನಾಟಕ ಆಡ್ತೀನಿ. ಒಟ್ಟಿನಲ್ಲಿ ಮನೇಲಿ ಯಾರು ಇರಬಾರ್ದು ಆಗ ನೋಡ್ಕೋತೀನಿ. ಆ ಸಮಯ ನೋಡ್ಕೊಂಡು ನಿನ್ನ ಮನೆ ಒಳಗಡೆ ಹೋಗಿ ವಿಗ್ರಹನ ಎತ್ಬಿಡು. ಎಲ್ಲ ಮುಗಿದಾದ್ಮೇಲೆ ಸಂಜೆ ದೇವಸ್ಥಾನದ ಹತ್ರ ಬಾಳೆಹಣ್ಣು ಅಂಗಡಿ ಇದೆಯಲ್ಲ, ಅಲ್ಲಿ ನಾನು ನನ್ನ ಭೇಟಿ ಆಗ್ತೀನಿ. ಅಲ್ಲಿಂದ ಸೀದಾ ಮೈಯಾಡಿ ಜನನ ಹತ್ರಕ್ಕೆ ಹೋಗದೆ. ಆಹಾ ಆಹಾ ಜಗ್ಗಿ, ಇದು ಕಣು ಉಪಾಯ ಅಂದರೆ. ಇವತ್ತು ಮೆಚ್ಚಿದೆ ನಿನ್ನ ಅಮ್ಮ ತಾಯಿ. ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ನೀನೊಂದು ಕರ್ಪೂರದ ಆರತಿ ಸೇವೆ ಮಾಡಿಸ್ತೀನಮ್ಮ. ಸರಿ, ನಾವೀಗೇನು ಮಾತಾಡೋದು ಬೇಡ. ನೀರೀಗಲೇ ಸೀದಾ ಹೋಗಿ ಶೇಖರಿ ಮನೆ ಹತ್ರ ಕಾಯ್ತಾ ಇರೋ. ನಾನು ಊಟದ ಹೊತ್ತಿಗೆ ಸರಿಯಾಗಿ ಶೇಖರಿ ಮನೆಗೆ ಬರ್ತೀನಿ, ಊಟ ಮುಗಿಸ್ತೀನಿ, ನೀನು ವಿಗ್ರಹ ಎತ್ತು. ಆಹಾ ಆಟರಾಜ, ನೀನು ಮಧ್ಯಾಹ್ನ ಅಲ್ಲಿ ಬಂದು ಗಡತ್ತಾ ಜಡಿತೀಯ, ನಾನು ಈಗಲೇ ಅಲ್ಲಿಗೆ ಹೋಗಿ ಉಪವಾಸ ಸಾಯ್ಬೇಕಾ? ಅದೆಲ್ಲ ಆಗಲ್ಲ. ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ವಿಗ್ರಹ ಸಿಕ್ಕ ಮೇಲೆ ಸೀದಾ ಮೈಯಾಡಿ ಜನ ಹತ್ರ ಹೋಗಬೇಕು ಅಂತೀಯ. ಮಧ್ಯದಲ್ಲಿ ಊಟಕ್ಕೆ ಸಮಯ ಸಿಗುತ್ತಿಲ್ಲ ಗೊತ್ತಿಲ್ಲ, ಹೊಟ್ಟೆ ಸುಡುಗುಡ್ತಾ ಇದೆ. ಬರಲಾ? ಲೇ ಪಚ್ಚೆ ಸುತ್ತರಕ್ಕೆ ತಿನ್ನೋದಕ್ಕೆ ಹುಟ್ಟಿರೋ ಥರ ಆಡ್ತಾನೆ. ಕೋಟಿ ಸಿಗುತ್ತೆ ಅನ್ಬೇಕಾದ್ರೆ ಒಂದು ತುಪ್ಪ ಸೇರಕ್ಕಾಗಲ್ವಾ? ಪ್ರಾರಬ್ಧ. ಇವನನ್ನು ನಂಬ್ಕೊಂಡು ನಾನು ಕೋಟಿ ವ್ಯವಹಾರ ಮಾಡಕ್ಕೆ ಕೊಟ್ಟಿದ್ದೀನಲ್ಲ, ನಾನೇನಾದ್ರು ತಗೊಂಡು ನೋಡ್ಕೋಬೇಕು. ಏನ್ರಿ ಇದು? ಯಾಕ್ರಿ ಮತ್ತೆ ಬಂದಿದ್ದೀರಾ? ಏನೇ ಇದು? ಹೆಂಡತಿ ಆದವಳು ಕೇಳೋ ಪ್ರಶ್ನೆನಾ ಇದು? ಹೆಂಡತಿದ್ದೀರಲ್ಲ ತಮ್ಮ ಗಂಡಂದ್ರು ಮನೇಲೇ ಇರಲಿ ಅಂತ ಬಯಸ್ತಾರೆ. ಅಂಥದ್ರಲ್ಲಿ ನಾನು ಬಂದರೆ ಯಾಕೆ ಬಂದ್ರಿ ಅಂತ ಕೇಳ್ತೀಯಲ್ಲೇ, ನ್ಯಾಯ ಏನೇ ಇದು? ಹೆಂಡತಿಗೆ ತಕ್ಕ ಗಂಡ ಆಗಿದ್ದಿದ್ರೆ ನಾನು ಕೇಳ್ತಿರ್ಲಿಲ್ಲ. ನಿಮ್ ಜೊತೆ ಹೆಣಿಗೆ ಸಾಕಾಗಿದೆ ನನಗೆ. ಯಾಕಾದ್ರೂ ಕಣ್ಣೆದುರುಗಡೆ ಬರ್ತಿರೋ ಅಂತ ಅನ್ಸುತ್ತೆ. ಅನಸೂಯೆ, ಅಹಲ್ಯೆ, ದ್ರೌಪದಿ, ಸೀತೆ, ಸಾವಿತ್ರಿ ಅಂತ ಪಂಚ ಮಹಾಪತಿವ್ರತೆಯರ ನಂತರ 6ನೇ ಪತಿವ್ರತೆ ಸುನಿತಾದೇವಿ ನೀನೇ ಆಗ್ತೀಯಾ? ಸೂರ್ಯ ಚಂದ್ರ ಇರೋವರೆಗೂ ನಿನ್ನ ಹೆಸರು ಅಜರಾಮರವಾಗಿರುತ್ತೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ನಿನ್ನ ಬಾಯಿಗೆ ಪರಂಗಿಕಾಯಿ ಹಾಕ, ಕರಿಯಳು ಹಾಕ, ನಿನ್ನನ್ನು ಪತಿವ್ರತೆ ಪಟ್ಟದಿಂದ ಕೆಳಗಿಳಿಸಿದ್ದೀನಿ ಕಣೆ. ಓಹೋ, ಇವರೇನು ಮಹಾರಾಜ ನನ್ನನ್ನು ಮಹಾರಾಣಿ ಪಟ್ಟದಿಂದ ಕೆಳಗಿಳಿಸೋದಕ್ಕೆ? ಏನ್ ಬೇಕಾದ್ರೂ ಬೈಕೊಳೆ, ಆದ್ರೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅದನ್ನ ಮೊದಲು ಹೇಳಿ. ನಿನಗೇನೆ ಹೇಳಬೇಕು? ನಿಂದ ಈ ಮನೆ ಮಾತೃ ಸ್ವರೂಪಿಯಾದ ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀನಿ. ಅವರೇ ಏನು ಕೇಳಲ್ಲ ನನ್ನನ್ನು. ಅಂಥದ್ರಲ್ಲಿ ನಿಂದೇನೆ ವರಾತ? ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಓಡಾಡ್ತೀರಲ್ರಿ. ಕಂಡೋರ್ ಮನೆಗೆ ಬಂದು ಚಾಂಡ ಹೂಡಿದಿರಲ್ಲ, ಎಂಥ ಜನ್ಮ ನಿಮ್ದು. ಈಗ ನೀನಿರೋದು ಬೇರೆಯವ್ರ ಮನೆಯಲ್ಲೇ ಅಮ್ಮಣ್ಣಿ. ಗಾಜನ ಮನೆಗೆ ಕಲ್ಲು ಹೊಡಿಬಾರ್ದು, ಸೆಗಣಿ ಮೇಲೆ ಕಾಲಿಡಬಾರ್ದು, ತಿಳ್ಕೊ. ನಾನು ಈ ಮನೆ ಮಗಳು. ಈ ಮನೆಯವರೆಲ್ಲ ನನ್ನನ್ನು ಹಾಗೆ ಭಾವಿಸ್ತಾರೆ, ಆಧರಿಸ್ತಾರೆ, ಉಪಚರಿಸ್ತಾರೆ. ಅಲ್ಲದೆ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಹೆದರಿಕೆಯಿಂದ, ನನ್ನ ಮಗುನ ಕೊಂದ್ಬಿಡ್ತೀರಾ ಅಂತ. ನಾನು ಇಲ್ಲಿದ್ರೆ ಅವ್ರ ಕೆಲಸ ಕಾರ್ಯಗಳಲ್ಲಿ ಸಹಾಯನಾದ್ರೂ ಮಾಡ್ತೀನಿ. ನಿಮ್ಮಿಂದ ಏನ್ರಿ ಉಪಯೋಗ? ತೊಂದರೆನೇ ಜಾಸ್ತಿ. ಆಯ್ತು ಬಿಡಮ್ಮ, ನಾನು ಪರಮ ಪಾಪಿ, ನೀನು ಪುಣ್ಯವಂತ ಇಲ್ಲಿದೆಯಲ್ಲ. ನಿನ್ನ ಪುಣ್ಯದಲ್ಲಿ ನನ್ನ ಪಾಪನೂ ಸ್ವಲ್ಪ ತೊಳೆದು ಹೋಗ್ಲಿ, ಆಗ ನನಗೂ ಸ್ವಲ್ಪ ಪುಣ್ಯ ಸಿಗುತ್ತೆ. ಅದಕ್ಕಾದ್ರೂ ಈ ಮನೆಗೆ ಬರ್ಬೇಕಲ್ವಾ? ಬರೀ ವಾದನೆ ಆಯ್ತು. ಈಗ ನಿನ್ನ ಹತ್ರ ನನಗೇನೆ ಮಾತು, ಅದಕ್ಕೆ ಕರಿ. ನನಗೆ ಯಾಕೋ ಹೊಟ್ಟೆ ಸರಿ ಇಲ್ಲ, ಒಂದು ಸೇರು ಅಕ್ಕಿ ಹೆಚ್ಚಿಗೆ ಹಾಕಿ ಅನ್ನ ಹುಳಿ ಮಾಡಕ್ಕೆ ಹೇಳು, ಇಲ್ಲೇ ಊಟ ಮಾಡ್ತೀನಿ. ನಾಯಿ ಜನ್ಮನಾದ್ರೂ ವಾಸಿ, ಅದಕ್ಕಿಂತ ಕಡೆ ನೀವು. ಹೇ, ನೀನು ನನ್ನ ನಾಯಿಯನ್ನು, ಗೂಬೆಯನ್ನು, ಹಂದಿಯನ್ನು, ಕೊಚ್ಚೆ ಹುಳನ್ನು ಏನು ಬೇಕಾದ್ರೂ ಅನ್ಕೊಳ್ಳೆ. ಕೆಲವನ್ನ ಗಳಿಸ್ಕೋಬೇಕಾದ್ರೆ ಇಂಥ ಅವಮಾನಗಳನ್ನು ಸಹಿಸ್ಕೋಬೇಕಾಗುತ್ತೆ. ಕಣ್ಣು ಮುಂದೆ ಕೋಟೆ ಕಾಡ್ತಾ ಇರಬೇಕಾದ್ರೆ ಕಿವಿ ಹಾಗೆ ಮುಚ್ಕೊಂಡ್ಬಿಡ್ಬೇಕು. ಈಗ ನಾನು ಮಾಡ್ತಾ ಇರೋದು ಅದನ್ನೇ.
ಹುಡ್ಕೋದ್ ನಿಮ್ಮನ್ನ. ಮನೆಗೆ ಹೋದ್ರೆ ಮನೇಲೂ ಇರ್ಲಿಲ್ಲ. ನೀವು ಹಪ್ಪಳ ಸಂಡಿಗೆ ಹಾಕೋ ಅಂಗಡಿಲೆಲ್ಲ ವಿಚಾರಿಸ್ದೆ, ಅಲ್ಲಿಗೂ ಸರಿಯಾಗಿ ಹೋಗ್ತಿಲ್ವಂತೆ. ನನ್ನ ಮಗನ್ ಉಳಿಸ್ಕೊಳಕ್ಕೆ ಸಾನೆ ಕಷ್ಟಪಡ್ತಿದ್ದೀನಿ ಕಣವ. ಆ ಪೊಲೀಸ್ ಠಾಣೆನಾಗೆ ಟೀ ತಗೊಂಡು ಹೋಯ್ತಾನಲ್ಲ ಸ್ವಾಮಿ, ಅಲ್ಲಿ ಏನೇನ್ ನಡೆಯುತ್ತೋ ಎಲ್ಲ ಬಂದಂಗೆ ಹೇಳ್ತಾನೆ. ನನ್ನ ಮಗನ್ನ ಜೈಲ್ಗೆ ಹಾಕ್ಬಿಡ್ತಾರಂತೆ ಕಣವ. ಆಮೇಲೆ ಏನ್ ಮಾಡಿದ್ರು ಬಿಡಿಸ್ಕೊಳಕ್ ಆಗಕ್ಕಿಲ್ವಂತೆ. ನನ್ನ ಮಗನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಯ್ತದೆ ಕಣ್ಚಾಜಿ. ಇಲ್ಲ, ಬಂಗಾರಿನ ಜೈಲ್ಗೆ ಹಾಕೋದಕ್ ಬಿಡಬಾರ್ದು. ನಾವು ಹೇಗಾದ್ರೂ ಮಾಡಿ ಕಾಪಾಡ್ಬೇಕು. ಆದ್ರೆ ಹೆಂಗೆ? ಆ ಮಾರಿಗುಡಿ ತವ ನಾವು ಕಣ್ಣೀರ್ ಹಾಕೊಂಡ್ರೆ ಮಾರಿ ಮುಂದೆ ಕುರಿ ತನ್ನ ಕಷ್ಟ ಹೇಳ್ಕೊಂಡಂಗ ಆಯ್ತದೆ ಅಷ್ಟೇ. ಹೆಂಗಾರ ಮಾಡಿ ಬಂಗಾರಿ ನಾವು ಬಿಡಿಸ್ಕೊಂಡ್ ಬಂದ್ರು ಈ ಊರ್ನಾಗೆ ಅವನನ್ನ ಬಚ್ಚಿಟ್ಕೊಂಡು ಪಾರ್ ಮಾಡಕ್ ಸಾಧ್ಯವ? ನನ್ ಮಗ ಕೈ ತಪ್ಪೋಯ್ತಾನೆ ಜಾಜಿ, ನನ್ ಮಗ ಕೈ ತಪ್ಪೋಯ್ತಾನೆ. ನೀವ್ ಸ್ವಲ್ಪ ಸಮಾಧಾನವಾಗಿರಿ, ಏನಾದ್ರೂ ಯೋಚನೆ ಮಾಡೋಣ. ನೀವ್ ಹೀಗೆ ಅಳ್ತಾನೆ ಇದ್ರೆ ನೋಡ್ದವ್ರಿಗೆ ತಮಾಷೆ ತರ ಕಾಣಿಸ್ತೀರಾ. ಮೊದ್ಲು ಅಳೋದನ್ನ ನಿಲ್ಸಿ. ಏನ್ ಯೋಚನೆ ಮಾಡಿದ್ರೆ ಏನವ್ವ, ನನ್ ಮಗನ್ ಉಳಿಸ್ಕೊಳ್ಳೋ ದಾರಿ ಎಲ್ಲ ಮುಚ್ಚೋಗೈತಲ್ಲ. ಒಂದ್ ಕೆಲ್ಸ ಮಾಡೋಣ, ಈ ಊರಲ್ಲಿದ್ರೆ ತೊಂದ್ರೆ ಅಲ್ವಾ? ನನ್ ಬಂಗಾರಿನ ನಮ್ ತಾಂಡಕ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ಅಪ್ಪಯ್ಯ ಇದ್ದಾನೆ, ನಮ್ಮ ಊರಿನ ಜನ ಇದ್ದಾರೆ, ಅವರೆಲ್ಲ ನಮ್ಮನ್ ಕಾಪಾಡ್ತಾರೆ. ಅಲ್ಲಿದ್ರೆ ಯಾರ ಕಣ್ಣಿಗೂ ಬೀಳೋದಿಲ್ಲ. ಎಲ್ಲ ಸರಿ ಹೋದ್ಮೇಲೆ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಈಗ ಹೊಸಿ ನೆಮ್ಮದಿ ಆಯ್ತು ಕಣವ ನಿನ್ ಮಾತು ಕೇಳಿ. ನನ್ನ ಕತೆ ಬಿಡು, ಹೆಂಗಾದ್ರೂ ನನ್ನ ಮಗ ಉಳ್ಕೊಂಡ್ರೆ ಸಾಕು. ಅದ್ ಸರಿ, ಈಗ ಬಂಗಾರಿನ ಆಸ್ಪತ್ರೆಯಿಂದ ಪಾರ್ ಮಾಡೋದು ಹೆಂಗೆ? ಅದನ್ನೇ ಯೋಚನೆ ಮಾಡ್ಬೇಕಿವಾಗ. ಅಮ್ಮನವ್ರಿದ್ದಾರೆ, ಅವರೇ ದಾರಿ ತೋರಿಸ್ತಾರೆ. ಬನ್ನಿ ಹೋಗೋಣ. ಎಷ್ಟುದ್ದ ಇರ್ಬೋದು ಈ ಮಹಾತಾಯಿ ಕೋಟಿ ಅಮ್ಮನವರು? 1.5 ಯಾವ ಡಬ್ಬದಲ್ಲೇ ಹಾಕೋದು ಅಮ್ಮನವ್ರನ್ನ? ಇದು ಆಗುತ್ತೆ, ಆದರೆ ಇದೇ ಭಾರ ಇದೆಯಲ್ಲ, ಇದು ಬೇಡ. ಇದು ಕಿತ್ತೇ ಹೋಗಿದೆ ಇದು. ಅಮ್ಮನವ್ರು ನೀನು ಮೈಯಾಡಿ ಜನ್ನನ ಕೈ ಸೇರೋವರೆಗೂ
ಇದರಲ್ಲಿ ಆರಾಮವಾಗಿ ಮಲಗಿರು ಮಹಾತಾಯಿ, ಕೋಟಿ ಮಹಾತಾಯಿ. ಇದೇನವ ಇದು? ಪೊಲೀಸ್ನವರು ಸರ್ಪ ನಿಂತಂಗೆ ನಿಂತವ್ರೆ. ನನ್ನ ಮಗಿನ ಹೆಂಗ್ ಬಿಡಿಸ್ಕೊಂಡು ಹೋಗೋದು ಈ ಸರ್ಪಗಾವಲಿನಿಂದ? ಈ ಪೊಲೀಸ್ನವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಬಂಗಾರಿನ ಹೇಗಾದರೂ ಮಾಡಿ ಪಾರು ಮಾಡಬೇಕು. ಇದಕ್ಕೆ ಮುಂಚೆ ಯಾವಾಗಾರ ನೀವು ಆಸ್ಪತ್ರೆಗೆ ಬಂದಿದ್ರಾ? ಹ್ಞೂ ಕಣವ, ಬಂಗಾರಿ ಸತ್ತೋದ ಅಂತ ಹೇಳಿದ್ರಲ್ಲ, ಅವನು ನೋಡಿಕೊಂಡು ಎಣ್ಣದ ಮನೆ ತಾ ಹೋಗಿದ್ದೆ. ಅಲ್ಲಿ ಅವನು ಒಬ್ಬ ಬಂದು ನಿನ್ನ ಮಗ ಸತ್ತಿಲ್ಲ ಕಣವ, ಬದುಕಿದೋನೆ ಅಂತ ಹೇಳ್ದ. ಬದುಕಿರೋ ನನ್ನ ಬಂಗಾರಿನ ನೋಡಿ ಖುಷಿಯಾಗಿ ಆಸ್ಪತ್ರೆ ತುಂಬ ಕೂಗಾಡ್ಬಿಟ್ಟಿದೆ. ಅದು ಬಿಟ್ಟು ಬೇರೆ ಏನು ಬರುತ್ತೆ? ಖುಷಿ ಆದರೂ ಕೂಗಾಡ್ತೀರಾ, ದುಃಖ ಆದರೆ ಇನ್ನೂ ಕೂಗಾಡ್ತೀರಾ. ಅದು ಬಿಟ್ಟು ಬೇರೆ ಯಾವಾಗಾರ ಬಂದಿದ್ರಾ? ಹ್ಞೂ, ಒಂದೆರಡು ಕಿತ ಊಟ ಕೊಡಕ್ಕೆ ಅಂತ ಬಂದಿದ್ದೆ. ಹಾಗಿದ್ರೆ ಪೊಲೀಸ್ನವ್ರು ನಿಮಗೆ ಚೆನ್ನಾಗೇ ಪರಿಚಯ? ಇಲ್ಲ ಕಣವ, ಒಂದೊಂದು ಕಿತ ಒಬ್ಬೊಬ್ರು ಇರೋರು, ಯಾರು ಯಾವಾಗಿರ್ತಾರೆ ಅಂತ ತಿಳಿತಿರ್ಲಿಲ್ಲ. ಹೌದಾ? ಯಾಕೆ ಇವ್ರಿಗೆ ಹೇಳಿ ನನ್ನ ಮಂಗಿನ ಬಿಡಿಸ್ಬಿಡ್ಬೋದು ಅಂತನಾ? ಎಲ್ಲಿ ಬಿಡ್ತಾರವ್ವ, ಯಮಧರ್ಮನ್ ಬಾಗಿಲು ಕಾದಂಗೆ ಕಾಯ್ತವ್ರೆ. ನಮ್ಮ ಬಂಗಾರಿ ಎರಡರ ಅಪವಾದ ಮಾಡವನಂತೆ. ಒಂದು ಶಾಸ್ತ್ರಿಗಳಿಗೆ ಗುಂಡೊಡ್ದಿದ್ದು, ಇನ್ನೊಂದು ಶ್ರೀಚಕ್ರ ಕದ್ದವನಂತೆ. ಎಲ್ಲ ಕಡೆ ಸಿಕ್ಕಾಕೊಂಡ್ಬಿಟ್ಟವನೆ ನಮ್ಮ ಬಂಗಾರಿ. ನಾವು ಕೇಳಿದ್ರೆ ಬಿಟ್ಬಿಡ್ತಾರ? ಒಂದು ವೇಳೆ ಇವ್ರು ಬಿಟ್ರೆ ಆ ಮಾರಿಗುಡಿ ಇವ್ರನ್ನೇ ನೇಣಾಕ್ಬಿಡ್ತಾನೆ. ಮತ್ತೇನವ ಮಾಡೋದಿವಾಗ? ನನ್ನ ಮಗಿನ ಹೆಂಗನ ಬಿಡಿಸ್ಕೋಬೇಕಲ್ಲ. ಅಯ್ಯೋ, ಅದನ್ನೇ ಅಲ್ವಾ ಯೋಚನೆ ಮಾಡ್ತಾ ಇರೋದು. ದಯವಿಟ್ಟು ನೀವು ಗೊಳೋ ಅನ್ಬೇಡಿ. ನಿಮ್ಮ ಗೊಳೋ ಅನ್ನೋ ನಾಟಕನ ಬೇರೆ ಎಲ್ಲಾದರೂ ಇಟ್ಕೊಳ್ಳಿ. ಎಲ್ಲಾನು ಮನ್ಸ್ನಾಗೆ ಅದ್ಮಿಟ್ಕೊಂಡಿರೋಕ್ಕಾಯ್ತದ? ಒಂದೊಂದ್ಕಿತ ಹೊಟ್ಟೆ ಸಂಕಟ ಬಾಯಿಗೆ ಬರ್ತದೆ, ಏನು ಮಾಡಲಿ? ಬಾಯಿಗೆ ಬೀಗ ಹಾಕೊಂಡಿರಿ, ನಿಮ್ಮ ಮಗನ್ನ ತಪ್ಪಿಸಿ ಕರ್ಕೊಂಡು ಹೋಗೋವರೆಗೂ. ಮಾತು ಕೊಟ್ಟಿದ್ರಿ ನಾನು ಹೇಳಿದ್ದನ್ನು ನಡೆಸ್ಕೊಡ್ತೀನಿ ಅಂತ. ಈಗ ಪ್ರಶ್ನೆ ಕೇಳಿದ್ರೆ ನನ್ನನ್ನೇ ಸಿಕ್ಕಾಕ್ಸೋದಕ್ಕೆ ಇನ್ನೊಂದು ಪಟ್ಟು ಹಾಕ್ತಾ ಇದ್ದೀರಿ. ಮಾತು ಕೊಟ್ಟ ಮೇಲೆ ಮುಗೀತು. ನನ್ನ ನಾಲ್ಗೆ ಅಂದರೆ ಶಾರದಾ ಪೀಠ ಅಂತೆಲ್ಲ ಹೇಳಿದ್ರು. ಈಗ ಶ್ರೀಚಕ್ರ ಎಲ್ಲಿದೆ ಅಂತ ನೀವು ಹೇಳಲೇಬೇಕು. ಹೇಳಲಿಲ್ಲ ಅಂದರೆ ನಿಮ್ಮ ನಾಲ್ಗೆ ಕಳ್ಕೊಳ್ತೀರ. ಖಂಡಿತ ಈಗಲೂ ನಾನು ಅದನ್ನೇ ಹೇಳ್ತೀನಿ. ನನ್ನ ನಾಲಿಗೆ ಅಂದರೆ ಆ ತಾಯಿ ಶಾರದೆಯ ಪೀಠನೇ. ಮಾತಿಗೆ ತಪ್ಪೋನಲ್ರಿ ನಾನು. ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ, ನೀವು ನನ್ನ ಕರಾರಿಗೆ ಒಪ್ಪೋದಾದ್ರೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಭದ್ರಾಗಿ, ನಾನು ಮಾತಿಗೆ ತಪ್ಪಲ್ಲ. ಈಗ ನಾನು ಹೇಳಿರೋದನ್ನ ನೀವು ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ತಾಳೆಗರಿ ಗ್ರಂಥನ ನೀವು ಕಳ್ಕೋಬೇಕಾಗುತ್ತೆ. ಅದನ್ನು ನನಗೆ ಹಿಂದಿರುಗಿಸ್ಬೇಕು. ನಾನು ಹೇಳಿದ್ದನ್ನು ನೀವು ಮಾಡದೇ ಇದ್ದ ಮೇಲೆ ಇಷ್ಟು ವರ್ಷಗಳ ಕಾಲ ಸಂರಕ್ಷಿಸಿಕೊಂಡು ಬಂದಿರುವಂಥ ನಿಮ್ಮ ಸಾಧನೆಗೆ ಬೇಕಾಗಿರುವಂಥ ತಾಳೆಗರಿ ಗ್ರಂಥನ ನಾನು ಯಾಕೆ ನಿಮಗೆ ಕೊಡಬೇಕು? ಒಂದು ಕಡೆ ಈ ಸಾಧನೆ ಮೇಲಿನ ವ್ಯಾಮೋಹ, ಇನ್ನೊಂದು ಕಡೆ ಕೊಟ್ಟ ಮಾತಿಗೆ ತಪ್ಪಬಾರದು ಅನ್ನೋ ಧರ್ಮ ಸೂಕ್ಷ್ಮ. ಈ ತಾಳೆಗರಿ ಗ್ರಂಥನ ಕಳೆದುಕೊಳ್ಳೋಕ್ಕೂ ಇಷ್ಟ ಆಗ್ತಾ ಇಲ್ಲ, ಹಾಗೆ ಕೊಟ್ಟ ಮಾತನ್ನು ತಪ್ಪೋಕ್ಕೂ ಆಗ್ತಾ ಇಲ್ಲ. ಹಾಗಂತ ಆ ಶ್ರೀಚಕ್ರ ಎಲ್ಲಿದೆ ಅಂತ ತೋರಿಸ್ಕೊಟ್ರೆ ಅದು ನಿಮ್ಮಂಥ ದುಷ್ಟರ ಕೈಗೆ ಸಿಕ್ಕಿ ಇಡೀ ಮನುಕುಲದ ದುರಂತಕ್ಕೆ ಕಾರಣವಾಗುತ್ತೆ. ಇಡೀ ಈ ಸಮಾಜಕ್ಕಾಗೋ ಅನಾಹುತಕ್ಕಿಂತ ನನಗೊಬ್ಬನಿಗಾಗೋ ನ್ಯಾಯವೇ ವಾಸಿ. ಏನು ಹಾಗಂದ್ರೆ ದೇಶಿಕರೇ? ತಗೊಳ್ಳಿ ನಿಮ್ಮ ತಾಳೆಗರಿನ. ತಪ್ಪು ಮಾಡ್ತಾ ಇದ್ದೀರಿ ದೇಶಿಕರೇ. ಎಷ್ಟು ವರ್ಷಗಳ ಕಾಲ ನಿಮ್ಮ ತಪಸ್ಸಿನ ಫಲ ನಿಮಗೆ ಬೇಡವೆ? ನೋಡಿ, ಇಂಥ ಒಳ್ಳೆ ಅವಕಾಶ ನಿಮಗೆ ಸಿಗೋದಿಲ್ಲ. ಇನ್ನೊಂದು ಸಾರಿ ಯೋಚನೆ ಮಾಡಿ. ಕ್ಷಮಿಸ್ಬಿಡಿ ವಿರೂಪಾಕ್ಷ ಶಾಸ್ತ್ರಿಗಳೇ, ನಾನು ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಸೋತಿದ್ದೀನಿ, ಒಪ್ಕೋತೀನಿ.
ಆದರೆ ಶ್ರೀಚಕ್ರದ ರಕ್ಷಣೆಗೆ ನಂದು ಒಂದು ಅಳಿಲು ಸೇವೆ ಆಗಿದೆ ಅನ್ನೋ ಮಟ್ಟಕ್ಕೆ ನಾನು ಗೆದ್ದಿದ್ದೀನಿ. ಆದರೆ ಧರ್ಮ ರಕ್ಷಣೆಗೆ ಅಂತಲೇ ಇರೋ ಆ ಶ್ರೀಚಕ್ರ ನಿಮ್ಮಂಥ ದುಷ್ಟರ ಕೈಗೆ ಸಿಗದೇ ಇರಲಿ ಅಂತ ನಾನು ಆ ಮಹಾತಾಯಿನ ಕೇಳ್ಕೊಳ್ತೀನಿ. ಬರ್ತೀನಿ.